ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ನೀವು 10 ಲಕ್ಷ ರೂಪಾಯಿ ಒಳಗೆ ಒಂದು ಕಾಂಪ್ಯಾಕ್ಟ್ SUV ಕಾರನ್ನು ಖರೀದಿ ಮಾಡಲು ಯೋಚನೆ ಮಾಡ್ತಿದ್ದೀರಾ? ಈ ವಿಡಿಯೋದಲ್ಲಿ ಪ್ರಮುಖ 5 ಕಾಂಪ್ಯಾಕ್ಟ್ SUV ಕಾರ್ಗಳ ಫೀಚರ್ಸ್, ಮೈಲೇಜ್ ಮತ್ತು ಯಾರಿಗೆ ಉತ್ತಮ ಎನ್ನುವುದನ್ನು ತಿಳಿಸಿಕೊಡ್ತೇವೆ. ನಾವಿಲ್ಲಿ 5 ಕಾಂಪ್ಯಾಕ್ಟ್ SUV ಕಾರ್ಗಳನ್ನ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ. ಅದರಲ್ಲಿ ಮೊದಲನೇ ಕಾರು ಟಾಟಾ ಪಂಚ್. ಟಾಟಾ ಪಂಚ್ನ ಬೆಲೆ ಸುಮಾರು 6,13,000 ರೂಪಾಯಿಂದ ಶುರುವಾಗುತ್ತೆ. ಇದರಲ್ಲಿ ಟಚ್ ಸ್ಕ್ರೀನ್, ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಮತ್ತು CNG ಆಪ್ಷನ್ ಸೇರಿದಂತೆ ಹಲವು ಫೀಚರ್ಸ್ಗಳು ಸಿಗುತ್ತವೆ. ಪೆಟ್ರೋಲ್ನಲ್ಲಿ ಸುಮಾರು 20 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ, CNGನಲ್ಲಿ ಸುಮಾರು 27 ಕಿಲೋಮೀಟರ್ ಮೈಲೇಜನ್ನು ಕೊಡುತ್ತೆ ಅಂತ ಕ್ಲೇಮ್ ಮಾಡಿದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ನಾವು ಸಿಟಿನಲ್ಲಿ, ಟ್ರಾಫಿಕ್ಕಲ್ಲಿ, AC-ನಲ್ಲಿ ನಾವು ಗಾಡಿ ಯಾವ ರೀತಿ ಓಡಿಸ್ತೀವಿ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. ಸಿಟಿ ಡ್ರೈವಿಂಗ್ ಮತ್ತು ಕಾಂಪ್ಯಾಕ್ಟ್ SUV ಬೇಕಿರೋರಿಗೆ ಟಾಟಾ ಪಂಚ್ ಒಂದು ಉತ್ತಮ ಆಯ್ಕೆ. ಎರಡನೇ ಕಾರು ಹ್ಯುಂಡೈ ಎಕ್ಸ್ಟರ್. ಹ್ಯುಂಡೈ ಎಕ್ಸ್ಟರ್ನ ಬೆಲೆ ಸುಮಾರು 5,80,000 ರೂಪಾಯಿಂದ ಶುರುವಾಗುತ್ತೆ. ಟಚ್ ಸ್ಕ್ರೀನು, ಡಿಜಿಟಲ್ ಕ್ಲಸ್ಟರು, ವೈರ್ಲೆಸ್ ಕನೆಕ್ಟಿವಿಟಿ, ಕನೆಕ್ಟೆಡ್ ಕಾರ್ ಫೀಚರ್ಸ್ ಮತ್ತು CNG ಆಪ್ಷನ್ ಇದರಲ್ಲಿ ಸಿಗುತ್ತೆ. ಪೆಟ್ರೋಲ್ನಲ್ಲಿ ಸುಮಾರು 19 ಕಿಲೋಮೀಟರ್ ಮತ್ತು CNGನಲ್ಲಿ ಸುಮಾರು 27 ಕಿಲೋಮೀಟರ್ ಮೈಲೇಜನ್ನು ಕ್ಲೇಮ್ ಮಾಡಿದ್ದಾರೆ. ಫ್ಯಾಮಿಲಿ ಯೂಸು, ಸಿಟಿ ಡ್ರೈವಿಂಗ್ ಮತ್ತು CNG ಕಾರ್ ಬೇಕಾಗಿರೋರಿಗೆ ಎಕ್ಸ್ಟರ್ ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಮೂರನೇ ಕಾರು ನಿಸ್ಸಾನ್ ಮ್ಯಾಗ್ನೈಟ್. ಮ್ಯಾಗ್ನೈಟ್ನ ಬೆಲೆ ಸುಮಾರು 5,65,000 ರೂಪಾಯಿಂದ ಶುರುವಾಗುತ್ತೆ. ಟಚ್ ಸ್ಕ್ರೀನು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಮತ್ತು ಹೈಯರ್ ವೇರಿಯಂಟ್ಸ್ನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಇಂಜಿನ್ ಮತ್ತು ವೇರಿಯಂಟ್ ಆಧರಿಸಿ ಸುಮಾರು 18ರಿಂದ 20 ಕಿಲೋಮೀಟರ್ ಮೈಲೇಜನ್ನು ಕ್ಲೇಮ್ ಮಾಡಿದ್ದಾರೆ. ಕಡಿಮೆ ಬಜೆಟ್ನಲ್ಲಿ SUV ಲುಕ್ ಮತ್ತು ಟರ್ಬೋ ಅಥವಾ ಆಟೋಮೆಟಿಕ್ ಆಪ್ಷನ್ ಬೇಕಿರೋರಿಗೆ ಮ್ಯಾಗ್ನೈಟ್ ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಕಾರು ರೆನಾಲ್ಟ್ ಕೈಗರ್. ಕೈಗರ್ನ ಬೆಲೆ ಸುಮಾರು 5,81,000 ರೂಪಾಯಿಂದ ಶುರುವಾಗುತ್ತೆ. ಟಚ್ ಸ್ಕ್ರೀನ್, ಆಟೋಮೆಟಿಕ್ AC, ರಿಯರ್ ಕ್ಯಾಮ್ರಾ ಮತ್ತು ಹೈಯರ್ ವೇರಿಯಂಟ್ನಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಮತ್ತು ಮಲ್ಟಿವ್ಯೂ ಕ್ಯಾಮ್ರಾ ಮುಂತಾದ ಫೀಚರ್ಸ್ಗಳು ಈ ಕಾರಲ್ಲಿ ಸಿಗುತ್ತವೆ. ವೇರಿಯಂಟ್ ಆಧರಿಸಿ ಸುಮಾರು 19ರಿಂದ 20 ಕಿಲೋಮೀಟರ್ ಮೈಲೇಜನ್ನು ಇವರು ಕ್ಲೇಮ್ ಮಾಡಿದ್ದಾರೆ. ದೊಡ್ಡ ಬೂಟ್ ಸ್ಪೇಸ್ ಮತ್ತು ಉತ್ತಮ ಗ್ರೌಂಡ್ ಕ್ಲಿಯರೆನ್ಸ್ ಬೇಕಿರೋರಿಗೆ ಕೈಗರ್ ಒಂದು ಉತ್ತಮ ಆಯ್ಕೆ. ಇನ್ನು ಐದನೇ ಕಾರು ಮಾರುತಿ ಸುಜುಕಿ ಫ್ರಾಂಕ್ಸ್. ಫ್ರಾಂಕ್ಸ್ನ ಬೆಲೆ ಸುಮಾರು 6,85,000 ರೂಪಾಯಿಂದ ಶುರುವಾಗುತ್ತೆ. 9 ಇಂಚಿನ ಟಚ್ ಸ್ಕ್ರೀನ್, ವೈರ್ಲೆಸ್ ಕನೆಕ್ಟಿವಿಟಿ, ವೈರ್ಲೆಸ್ ಚಾರ್ಜರ್, ಹೆಡ್ ಅಪ್ ಡಿಸ್ಪ್ಲೇ ಮತ್ತು 360 ಡಿಗ್ರಿ ಕ್ಯಾಮ್ರಾ ಮುಂತಾದ ಫೀಚರ್ಸ್ಗಳು ಈ ಕಾರಲ್ಲಿ ಸಿಗುತ್ತೆ. ಪೆಟ್ರೋಲ್ನಲ್ಲಿ ಸುಮಾರು 22 ಕಿಲೋಮೀಟರ್ ಮೈಲೇಜ್ ಮತ್ತು CNGನಲ್ಲಿ ಸುಮಾರು 28.5 ಕಿಲೋಮೀಟರ್ ಮೈಲೇಜನ್ನು ಇವರು ಕ್ಲೇಮ್ ಮಾಡಿದ್ದಾರೆ. ಸ್ಟೈಲಿಶ್ ಡಿಸೈನ್ ಮತ್ತು ಉತ್ತಮ ಮೈಲೇಜ್ ಬೇಕಿರೋರಿಗೆ ಫ್ರಾಂಕ್ಸ್ ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು. ಹಾಗಾದರೆ ಸ್ನೇಹಿತರೆ, ಈ 5 ಕಾರ್ಗಳನ್ನ ಒಮ್ಮೆ ಕ್ವಿಕ್ಕಾಗಿ ಕಂಪೇರ್ ಮಾಡೋಣ. ಟಾಟಾ ಪಂಚಲ್ಲಿ ಏನೇನು ಸಿಗುತ್ತೆ ಅಂದರೆ SUV ಲುಕ್ಕು, CNG ಆಪ್ಷನ್ನು, ಕಾಂಪ್ಯಾಕ್ಟ್ ಸೈಜ್ ಮತ್ತು ಸೇಫ್ಟಿ ಮೇಲೆ ಫೋಕಸ್ ಇದೆ. ಹ್ಯುಂಡೈ ಎಕ್ಸ್ಟರಲ್ಲಿ ಮಾಡರ್ನ್ ಫೀಚರು, CNG ಆಪ್ಷನ್ ಇದೆ, 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ಸ್ ಇದೆ ಮತ್ತು ಸಿಟಿ ಫ್ರೆಂಡ್ಲಿ ಪ್ಯಾಕೇಜ್ ಇದು. ನಿಸ್ಸಾನ್ ಮ್ಯಾಗ್ನೆಟ್ ಕಡಿಮೆ ಸ್ಟಾರ್ಟಿಂಗ್ ಪ್ರೈಸು, ಟರ್ಬೋ ಇಂಜಿನ್ ಆಪ್ಷನ್ನು, ಆಟೋಮೆಟಿಕ್ ಆಪ್ಷನ್ನು ಮತ್ತು 360 ಡಿಗ್ರಿ ಕ್ಯಾಮ್ರಾ ಇರುವ ಹೈಯರ್ ವೇರಿಯಂಟ್. ರಿನಾಲ್ಟ್ ಕೈಗರ್ ಮ್ಯಾಕ್ಸಿಮಮ್ ಗ್ರೌಂಡ್ ಕ್ಲಿಯರೆನ್ಸು, 405 ಲೀಟರ್ ಬೂಟ್ ಸ್ಪೇಸು, ಟರ್ಬೋ ಇಂಜಿನ್ನು ಮತ್ತು ಸ್ಪೋರ್ಟಿ SUV ಕ್ಯಾರೆಕ್ಟರು. ಮಾರುತಿ ಸುಜುಕಿ ಫ್ರಾಂಕ್ಸ್ ಸ್ಪೋರ್ಟಿ ಡಿಸೈನ್, ಹೆಚ್ಚಿನ ಮೈಲೇಜ್, ಪೆಟ್ರೋಲ್ ಮತ್ತು CNG ಆಪ್ಷನ್ ಮತ್ತು ಪ್ರೀಮಿಯಂ ಟೆಕ್ನಾಲಜಿ ಫೀಚರ್ಸ್. ಹಾಗಾದರೆ ಈ 5 ಕಾರ್ಗಳಲ್ಲಿ ಯಾವುದು ಬೆಸ್ಟು? ನಿಜ ಹೇಳಬೇಕಂದ್ರೆ ಎಲ್ರಿಗೂ ಒಂದೇ ಕಾರು ಬೆಸ್ಟ್ ಆಗೋದಿಲ್ಲ. ನಿಮಗೆ ಸೇಫ್ಟಿ ಮತ್ತು ಕಾಂಪ್ಯಾಕ್ಟ್ SUV ಫೀಲ್ ಮುಖ್ಯ ಆಗಿದ್ದರೆ ಪಂಚನ್ನು ನೋಡ್ಬೋದು. ಫೀಚರ್ಸ್ ಮತ್ತು CNG ಆಪ್ಷನ್ ಕೂಡ ಮುಖ್ಯ ಆಗಿದ್ದರೆ ಎಕ್ಸ್ಟರ್ ಒಳ್ಳೆಯ ಆಯ್ಕೆ. ಕಡಿಮೆ ಸ್ಟಾರ್ಟಿಂಗ್ ಬಜೆಟಲ್ಲಿ ಟರ್ಬೋ ಅಥವಾ ಆಟೋಮೆಟಿಕ್ ಗಾಡಿ ಬೇಕಾಗಿದ್ದರೆ ನಿಸ್ಸಾನ್ ಮ್ಯಾಗ್ನೆಟ್ನ ಗಮನಿಸ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ದೊಡ್ಡ ಬೂಟ್ ಸ್ಪೇಸ್ ಬೇಕಿದ್ದರೆ ಕೈಗರನ್ನು ಗಮನಿಸ್ಬೋದು. ಮತ್ತು ಸ್ಟೈಲಿಶ್ ಡಿಸೈನ್ ಜೊತೆ ಮೈಲೇಜ್ ಮುಖ್ಯ ಆಗಿದ್ದರೆ ಫ್ರಾಂಕ್ಸನ್ನು ಟೆಸ್ಟ್ ಡ್ರೈವ್ ಮಾಡ್ಬೋದು. ಆದರೆ ಸ್ನೇಹಿತರೆ, ಕಾರು ಖರೀದಿಸುವ ಮೊದಲು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ. ನೀವು ಯಾರದೋ ಮಾತು ಕೇಳಿ ಟೆಸ್ಟ್ ಡ್ರೈವ್ ಮಾಡದೆ ಕಾರನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಶೋರೂಮ್ಗೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ. ಆಮೇಲೆ ಅದರ ನಿಮ್ಮ ಫ್ರಂಟ್ ವಿಸಿಬಿಲಿಟಿ ಹೇಗಿದೆ, ರಿಯರ್ ಸೀಟ್ ಸ್ಪೇಸ್ ಸಾಕಾಗುತ್ತಾ, ಬೂಟ್ ಸ್ಪೇಸ್ ನಿಮ್ಮ ಅಗತ್ಯಕ್ಕೆ ಸರಿಯಾಗಿದೆಯಾ, AC ಪರ್ಫಾರ್ಮೆನ್ಸ್ ಹೇಗಿದೆ, ಆಟೋಮೆಟಿಕ್ ಅಥವಾ ಮ್ಯಾನ್ಯುವಲ್ ನಿಮಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಮತ್ತು ಯಾವುದು ಮುಖ್ಯ, ನಿಮ್ಮ ಸಿಟಿಯಲ್ಲಿ ಈ ಕಾರು ಆನ್ ರೋಡ್ ಪ್ರೈಸ್ ಎಷ್ಟು ಬರುತ್ತೆ ಅನ್ನೋದನ್ನು ತಿಳಿದುಕೊಳ್ಳಿ. ಏಕೆಂದರೆ ನಾವು ಇಲ್ಲಿ ಹೇಳಿರುವ ಬೆಲೆಗಳು ಶೋರೂಮ್ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೇ. ಮತ್ತು RTO, ಇನ್ಶೂರೆನ್ಸ್, ರಿಜಿಸ್ಟ್ರೇಷನ್ ಮತ್ತು ಇತರ ಚಾರ್ಜಸ್ ಸೇರಿದ ನಂತರ ಆನ್ ರೋಡ್ ಪ್ರೈಸ್ ಹೆಚ್ಚಾಗುತ್ತೆ. ಇದೇ ರೀತಿ ವೇರಿಯಂಟ್ಸ್ ಬದಲಾಗೋದ್ರಿಂದ ಕೂಡ ಪ್ರೈಸ್ ಬದಲಾಗುತ್ತೆ. ಆದ್ದರಿಂದ ಬುಕ್ಕಿಂಗ್ ಮಾಡುವ ಮೊದಲು ಅಫಿಷಿಯಲ್ ವೆಬ್ಸೈಟ್ ಅಥವಾ ಅಥೋರೈಸ್ಡ್ ಶೋರೂಮಲ್ಲಿ ಲೇಟೆಸ್ಟ್ ಪ್ರೈಸ್ ಮತ್ತು ವೇರಿಯಂಟ್ನ ಕಂಪೇರ್ ಮಾಡ್ಕೊಳ್ಳಿ. ಹಾಗಾದರೆ ಸ್ನೇಹಿತರೆ, ಈ 5 SUVಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯಿತು? ಟಾಟಾ ಪಂಚ್, ಹ್ಯುಂಡೈ ಎಕ್ಸ್ಟರ್, ನಿಸ್ಸಾನ್ ಮ್ಯಾಗ್ನೆಟ್, ರಿನಾಲ್ಟ್ ಕೈಗರ್
ಅಥವಾ ಮಾರುತಿ ಸುಜುಕಿ ಫ್ರಾಂಕ್ಸಾ? ನಿಮ್ಮ ಫೇವ್ರೆಟ್ ಕಾರಿನ ಹೆಸರನ್ನು ಕಮೆಂಟ್ನಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಬಜೆಟ್ 10 ಲಕ್ಷದೊಳಗಿದ್ದರೆ ಈ 5 ಕಾರುಗಳಲ್ಲಿ ನೀವು ಯಾವುದನ್ನು ಖರೀದಿಸ್ತೀರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ವಿಡಿಯೋ ನಿಮಗೆ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ. ಕಾರು ಖರೀದಿಸಲು ಯೋಚಿಸುತ್ತಿರುವ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಇಂತಹ ಹೊಸ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಈ ವಿಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.